ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ವರ್ ಹುಬ್ಬಳ್ಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BS6 NEP-ಯಲ್ಲಿ ಬರತಕ್ಕಂಥ ಯಾವ್ದ್ರಿ ಪರಿಸರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಬಹುಮುಖ್ಯವಾದ ಒಂದು ಅಂಶವಾಗೈತಿ. ಅದು ಯಾವುದಂದ್ರೆ ಇಂಧನದ ವಾಣಿಜ್ಯ ಮೂಲಗಳು ಅಥವಾ ವಾಣಿಜ್ಯ ಮೂಲಗಳು, ಕಮರ್ಷಿಯಲ್ ಸೋರ್ಸಸ್ ಅಂತ ಕರಿತೀವಿ. ಹಿಂದಿನ ಅವಧಿಗಳು ಪರ್ಯಾಯ ಮೂಲಗಳು ಹೇಳಿದ್ದೀನಿ. ಅದರ ಮುಂದಿನ ಬರತಕ್ಕಂಥದ್ದು ಯಾವ್ದ್ರಿ ವಾಣಿಜ್ಯ ಮೂಲಗಳು, ಕಮರ್ಷಿಯಲ್ ಸೋರ್ಸಸ್ ಅಂತ ಕರಿತೀವಿ. ಅದರಲ್ಲಿ ವಾಣಿಜ್ಯ ಮೂಲಗಳೆಲ್ಲ ಮುಖ್ಯವಾದಗಳು ಎಂದರೆ ಯಾವಂದ್ರೆ ಕಲ್ಲಿದ್ದಲು, ಪೆಟ್ರೋಲಿಯಂ, ಜಲವಿದ್ಯುತ್, ಉಷ್ಣವಾಹಕ ವಿದ್ಯುತ್ ಶಕ್ತಿ ಮತ್ತು ಅಣುಶಕ್ತಿಗಳಾಗಿ ಕಂಡು ಬರ್ತಾವ ಅಂತ ಹೇಳ್ತಾರೆ. ಇವು ವಾಣಿಜ್ಯ ಮೂಲಗಳೆಲ್ಲ ಮುಖ್ಯವಾದಗಳಾಗಿರ್ತಾವ. ಯಾವ್ದ್ರಿ ಕಲ್ಲಿದ್ದಲಾಗ್ಲಿ, ಪೆಟ್ರೋಲಿಯಂ ಆಗ್ಲಿ, ಜಲವಿದ್ಯುತ್ ಆಗ್ಲಿ, ಉಷ್ಣವಾಹಕ ಆಗ್ಲಿ ಮತ್ತು ವಿದ್ಯುತ್ ಶಕ್ತಿ ಮತ್ತು ಅಣುಶಕ್ತಿ ಇವೆಲ್ಲ ಬರತಕ್ಕಂಥವೇನ್ರಿ ವಾಣಿಜ್ಯದ ಮೂಲಗಳಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಇನ್ನು ಭಾರತದಲ್ಲಿ 1960ರ ದಶಕದ ಕೊನೆಯವರೆಗೂ ಕೂಡ ವಾಣಿಜ್ಯೇತರ ಮೂಲಗಳಾದ ಕಟ್ಟಿಗೆ, ಬೆರಣಿ ಮುಂತಾದವು ಪ್ರಾಶಸ್ತ್ಯವನ್ನು ಪಡೆದಿದ್ದವು. ಆಗ 50%ಕ್ಕಿಂತಲೂ ಅಧಿಕ ಪ್ರಮಾಣದ ಇಂಧನವು ವಾಣಿಜ್ಯೇತರ ಮೂಲಗಳಿಂದಲೇ ಪೂರೈಕೆಯಾಗ್ತಾ ಇತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ವಾಣಿಜ್ಯ ಮೂಲಗಳಿಗೆ ನೀಡಿದ ಪ್ರಾಶಸ್ತ್ಯದಿಂದಾಗಿ ಈ ಮೂಲಗಳು ಇಂಧನವನ್ನ ಅತ್ಯಂತ ಮಹತ್ವ ಸ್ಥಾನ ಪಡೆದುಕೊಂಡಾವ ಅಂತ ಹೇಳ್ತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಭಾರತದಲ್ಲಿ 1960ರ ದಶಕದ ಕೊನೆಯವರೆಗೂ ಕೂಡ ವಾಣಿಜ್ಯೇತರ ಮೂಲಗಳಾಗಿತ್ತು. ಯಾವ್ದ್ರಿ ಕಟ್ಟಿಗೆ ಆಗ್ಲಿ, ಬೆರಣಿ ಆಗ್ಲಿ, ಬೆರಣಿ ಅಂದ್ರೆ ಶೆಗಣಿ, ಕುಳ್ಳು ಅಂತ ಕರಿತೀವಿ, ಅದ್ರ ಮುಂತಾದ ಪ್ರಾಶಸ್ತ್ಯ ಪಡೆದಿದ್ದು. ಆಗ 50%ಕ್ಕಿಂತಲೂ ಅಧಿಕ ಪ್ರಮಾಣದ ಇಂಧನ ವಾಣಿಜ್ಯೇತರ ಮೂಲಗಳಿಂದ ಪೂರೈಕೆ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತದೆ, ವಾಣಿಜ್ಯ ಮೂಲಗಳಿಗೆ ನೀಡಿದ ಪ್ರಾಶಸ್ತ್ಯದಿಂದಾಗಿ ಈ ಮೂಲಗಳು ಇಂಧನದ ಅತ್ಯಂತ ಮಹತ್ವದ ಸ್ಥಾನ ಪಡೆದುಕೊಂಡಾವ ಅಂತ ಹೇಳ್ತಾರೆ. ಇನ್ನು ಅದರಲ್ಲಿ ಬರ್ತಕ್ಕಂಥ ಒಂದೊಂದು ಅಂಶಗಳನ್ನು ಇಲ್ಲಿ ವಿವರಿಸ್ತಾ ಹೋಗ್ತೀನಿ. ಪ್ರಥಮವಾಗಿ ಬರ್ತಕ್ಕಂಥದ್ದೇ ಕಲ್ಲಿದ್ದಲು. ಈ ಕಲ್ಲಿದ್ದಲು ಕೂಡ ವಾಣಿಜ್ಯ ಇಂಧನದ ಮೂಲವಾಗಿ ಕಾರ್ಖಾನೆಗಳಲ್ಲಿ ಯಂತ್ರಗಳನ್ನು ನಡೆಸಾಕ, ಇಂಧನವನ್ನು ತಯಾರಿಸಲು, ಗೃಹೋಪಯೋಗಿ ಉರುವಲಿಕೆ ಮತ್ತು ರೈಲು, ಹಡಗು ಸಾಗಾಣಿಕೆ ಶಕ್ತಿಯನ್ನ ಒದಗಿಸಲು ಕಲ್ಲಿದ್ದಲನ್ನು ಉಪಯೋಗಕಾರಿಯಾಗಿ ಕಂಡು ಬರ್ತಾವ ಅಂತ ಹೇಳ್ತಾರೆ. ಅಂದ್ರೆ ಕಲ್ಲಿದ್ದಲವನ್ನು ವಾಣಿಜ್ಯದ ಇಂಧನ ಮೂಲವಾಗಿ ಕಂಡು ಬರ್ತದೆ. ಕಾರ್ಖಾನೆಗಳಲ್ಲಿ ಯಂತ್ರಗಳನ್ನು ನಡೆಸಾಕ, ಗೃಹೋಪಯೋಗಿ ಉರುವಲಿಯಲ್ಲಿ ಆಗಿರ್ಬೋದು ಮತ್ತು ರೈಲು ಹಾಗೂ ಹಡಗು ಸಾಗಾಣಿಕೆ ಶಕ್ತಿಯಾಗಿ ಕೂಡ ಇದನ್ನು ಬಳಸಿಕೊಳ್ಳಲಾಗ್ತದೆ. ಇನ್ನು ಕಲ್ಲಿದ್ದಲು ಉಪಯೋಗಕಾರಿಯಾಗಿದೆ, ಆದ್ದರಿಂದ ಇದನ್ನು ಕಪ್ಪು ವಜ್ರ ಅಂತ ಕೂಡ ಕರೀತಾರೆ. ಕಲ್ಲಿದ್ದಲನ್ನು ಏನಂತ ಕರೀತಾರೆ, ಕಪ್ಪು ವಜ್ರ ಅಂತ ಕೂಡ ಕರೆಯಲಾಗ್ತದೆ. ಭಾರತದಲ್ಲಿ ಕಲ್ಲಿದ್ದಲು ನಿಕ್ಷೇಪಗಳು ಸುಮಾರು ಎಷ್ಟದ ಅಂದ್ರೆ 1,30,030 ದಶಲಕ್ಷ ಟನ್ನುಗಳೆಂದು ಅಂದಾಜಿಸಲಾಗಿದೆ. ಇನ್ನು 1993-94ರಲ್ಲಿ ಇದರ ಉತ್ಪಾದನೆ ಎರಡನ್ನೂ ಕೂಡ ಇಲ್ಲಿ ಎಷ್ಟಿತ್ತು, 246 ದಶಲಕ್ಷ ಟನ್ಗಳಾಗಿದ್ದಿತು ಅಂತ ಹೇಳ್ತಾರೆ. ಆಮೇಲೆ ಇದು ಬಿಹಾರ್, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ್ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ ಕಲ್ಲಿದ್ದಲು ಇರ್ತಕ್ಕಂಥ ನಿಕ್ಷೇಪಗಳು ಹೆಚ್ಚಾಗಿ ಅದಾವ ಅಂತ ಹೇಳ್ತಾರೆ. ಯಾವ ರಾಜ್ಯರಿ, ಬಿಹಾರ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ್ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ. ಇನ್ನು ರಾಷ್ಟ್ರದಲ್ಲಿ ಪ್ರಸ್ತುತ ಶುದ್ಧೀಕರಣಕ್ಕೆ ಕಲ್ಲಿದ್ದಲನ್ನ ತೊಳೆಯುವ 21 ಘಟಕಗಳು ಅಸ್ತಿತ್ವದಲ್ಲಿದ್ದಾವೆ. ಅವುಗಳು ವರ್ಷದಲ್ಲಿ ಒಟ್ಟು 367 ಲಕ್ಷ ಟನ್ ಕಲ್ಲಿದ್ದಲನ್ನ ತೊಳೆದು ಶುದ್ಧೀಕರಿಸ್ತಾವ ಅಂತ ಹೇಳ್ತಾರೆ. ಅಂದ್ರೆ ಇರ್ತಕ್ಕಂಥ 21 ಘಟಕಗಳು, ಆಮೇಲೆ ವರ್ಷದಲ್ಲಿ ಎಷ್ಟ್ರಿ 367 ಲಕ್ಷ ಟನ್ ಕಲ್ಲಿದ್ದಲನ್ನ ತೊಳೆಯುವ ಶುದ್ಧೀಕರಣವನ್ನ ಮಾಡತಕ್ಕಂಥ ಕಾರ್ಯವನ್ನ ಮಾಡ್ತಾವು ಅಂತ ಹೇಳ್ಬೋದು. ಇದು ಒಂದನೇ ಅಂಶ. ಇದರಲ್ಲಿ ಬರ್ತಕ್ಕಂಥದ್ದು ಎರಡನೇದು ಯಾವ್ದ್ರಿ, ಪೆಟ್ರೋಲಿಯಂ. ಪೆಟ್ರೋಲಿಯಂ ಕೂಡ ಒಂದು ಖನಿಜ ತೈಲವಾಗಿದೆ. ಇದು ಕಲ್ಲಿದ್ದಲಿನಂತೆ ಅತಿ ಪ್ರಮುಖವಾದ ಶಕ್ತಿ ಸಾಧನವಾಗಿ ಕಂಡು ಬರತಕ್ಕಂಥ ಯಾವ್ದ್ರಿ, ಪೆಟ್ರೋಲಿಯಂ. ಪೆಟ್ರೋಲಿಯಂ ಕಚ್ಚಾ ತೈಲದಿಂದ ಪೆಟ್ರೋಲ್, ಸೀಮೆ ಎಣ್ಣೆ, ಮಾಪ್ ಮತ್ತು ರಾಸಾಯನಿಕ ವಸ್ತುಗಳು ಉತ್ಪಾದಿಸಲಾಗ್ತದೆ. ವಾಹನಗಳು, ರೈಲುಗಳಾಗ್ಲಿ, ಹಡಗುಗಳಾಗ್ಲಿ, ವಿಮಾನಗಳಾಗ್ಲಿ ಇವೆಲ್ಲದಕ್ಕೂ ಸಾಗಾಣಿಕೆಗೆ ಹಾಗೂ ಕಾರ್ಖಾನೆಗಳಲ್ಲಿ ಯಂತ್ರಗಳನ್ನು ಚಾಲನೆಗೆ ತರಾಕ ಪೆಟ್ರೋಲ್ ಇಂಧನವಾಗಿ ಕೆಲಸ ಮಾಡತಕ್ಕಂಥದ್ದು ಕಂಡು ಬರ್ತದೆ. ಆಮೇಲೆ ಗೊಬ್ಬರದ ಉತ್ಪಾದನೆಗೆ ನ್ಯಾಪ್ ಉಪಯುಕ್ತವಾಗಿದೆ ಅಂತ ಹೇಳ್ತಾರೆ. ಅಡಿಗೆ ಮತ್ತು ದ್ವೀಪಕ್ಕೆ ಸೀಮೆ ಎಣ್ಣೆಗಳನ್ನ ಬಳಸಲಾಗುತ್ತದೆ. ಪೆಟ್ರೋಲಿಯಂ ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ಮಹತ್ವ ಪಡೆಯುವುದರಿಂದ ಅದಕ್ಕೆ ದ್ರವರೂಪದ ಚಿನ್ನ ಅಂತ ಕೂಡ ಕರೀತಾರೆ. ಯಾವ್ದಕ್ರಿ, ಪೆಟ್ರೋಲಿಯಂ. ಅಂದ್ರೆ ಅದು ಅಡಿಗೆಗೆ ಬರ್ತದೆ. ದೀಪಕ್ಕೆ ಎಣ್ಣೆ ಹಚ್ಚಳ, ದೀಪಕ್ಕೆ ಸೀಮೆ ಎಣ್ಣೆಗೆ ಬಳಸಲಾಗ್ತದೆ ಪೆಟ್ರೋಲಿಯಂ. ಹಾಗಾಗಿ ಅದಕ್ಕೆ ನಾವೇನ ಕರಿತೀವಿ, ಇಲ್ಲಿ ದ್ರವರೂಪದ ಚಿನ್ನ ಅಂತ ಕೂಡ ಕರೆಯಲಾಗ್ತದೆ. ಇನ್ನಿದು ಆಸಾಂ ರಾಜ್ಯದಲ್ಲಿ ದಿಗ್ಗೈ, ಬಾಂಬೈ ಹೈ, ಉತ್ತರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಪ್ರದೇಶಗಳು, ತಮಿಳುನಾಡಿನ ಕ್ಯಾಬೋ, ಬರೋಡಾ, ಪಂಜಾಬ್ ರಾಜ್ಯದ ಜ್ವಾಲಾಮುಖಿ ಹಾಗೂ ಕಾಶ್ಮೀರ ಕಾಂಗ್ರಾ ಕೊಳದಲ್ಲಿ ಪೆಟ್ರೋಲಿಯಂ ಹೆಚ್ಚಾಗಿ ದೊರೀತದ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟು ರಾಜ್ಯಗಳಲ್ಲಿ ಪ್ರಮುಖವಾಗಿ ದೊರೀತಕ್ಕಂಥದ್ದು. ಅದರ ನಂತರ ಬರ್ತಕ್ಕಂಥದ್ದು ಮೂರನೇದು ಯಾವ್ದ್ರಿ, ಜಲವಿದ್ಯುತ್ ಶಕ್ತಿ ಅಥವಾ ಜಲವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಒಂದದು
ಜಲಶಕ್ತಿಯಿಂದ ಉತ್ಪಾದಿಸುವ ವಿದ್ಯುತ್ ಶಕ್ತಿಗೆ ಜಲವಿದ್ಯುತ್ ಶಕ್ತಿ ಅಂತ ಕರೀತಾರೆ. ಇದು ಹೆಸರು ಎಲ್ಲಿಂದ್ರೆ ಜಲಪಾತದಲ್ಲಿ ಎತ್ತರದಿಂದ ಧುಮುಕುವ ನೀರಿಗೆ ವಿದ್ಯುತ್ ಜನಕದ ಯಂತ್ರಗಳನ್ನ ಅಳವಡಿಸುವ ಮೂಲಕ ಇದನ್ನ ಉತ್ಪಾದಿಸಲಾಗ್ತದೆ. ಇದು ಜಲಪಾತವನ್ನು ನೈಸರ್ಗಿಕವಾಗಿದ್ದರೆ ನದಿಗಳು ಕೊಳದ ಮೂಲಕ ಹರಿಯುವ ಆಗ ಅವುಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ನಿರ್ಮಿಸುವ ಮೂಲಕ ಈ ಜಲಪಾತವನ್ನ ಸೃಷ್ಟಿಸಲಾಗ್ತದ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಜಲವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಅಂದ್ರೆ ನೀರಿನಿಂದ ಉತ್ಪಾದನೆ ಆಗ್ತಕ್ಕಂಥದ್ದು. ಅದರಲ್ಲಿ ಯಂತ್ರಗಳನ್ನು ಅಳವಡಿಕೆ ಮಾಡೋದ್ರ ಮೂಲಕ ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತೈತಿ. ಅದು ಜಲಪಾತಗಳಿಂದ ಅಥವಾ ಎತ್ತರವಾಗಿ ಧುಮುಕತಕ್ಕಂಥ ನೀರಿನಿಂದ ಉತ್ಪಾದನೆ ಆಗ್ತಕ್ಕಂಥದ್ದು. ಇದು 1902ರಲ್ಲಿ ಕರ್ನಾಟಕದಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿ ನೀರನ್ನು ಬಳಸಿಕೊಂಡು ಪ್ರಥಮ ಬಾರಿಗೆ ಏನ್ ಮಾಡಿತು, ಜಲವಿದ್ಯುತ್ ಶಕ್ತಿಯನ್ನ ಪ್ರಾರಂಭಿಸಲಾಯಿತು. ಈಗ ಸಾಮಾನ್ಯವಾಗಿ ಎಲ್ಲ ಬೃಹತ್ ನೀರಾವರಿ ಯೋಜನೆಯಲ್ಲಿಯೂ ಕೂಡ ಜಲವಿದ್ಯುತ್ ಶಕ್ತಿ ಉತ್ಪಾದಿಸಲಾಗ್ತದೆ. ಇಲ್ಲಿ ಹಿರಾಕುಡ್ ಆಗಿರ್ಬೋದು, ಪರಾಕ, ಬಾಂಕ್ರಾನಂಗಲ್, ನಾಗಾರ್ಜುನ ಸಾಗರ, ದಾಮೋದರ್ ಕಣಿವೆ, ಕೋಸಿ ಮೊದಲಾದ ಪ್ರಮುಖ ಜಲವಿದ್ಯುತ್ ಕೇಂದ್ರಗಳಾಗ್ಯಾವ. ಇನ್ನು 2001ರಲ್ಲಿ ಸುಮಾರು ಎಷ್ಟಿತ್ರಿ, 26 ದಶಲಕ್ಷ ಮೆಗಾವ್ಯಾಟ್ಗಳಷ್ಟು ಜಲ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಲಾಗಿತ್ತು. ಇದು ಉತ್ಪಾದನೆಯಾದ ಒಟ್ಟು ವಿದ್ಯುತ್ ಶಕ್ತಿಯ ಸುಮಾರು ಶೇಕಡಷ್ಟು 40ರಷ್ಟಾಗೈತಿ ಅಂತ ಹೇಳ್ತಾರೆ. ಆಮೇಲೆ 2010-11ರಲ್ಲಿ ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ ಸುಮಾರು 48 ದಶಲಕ್ಷ ಮೆಗಾವ್ಯಾಟ್ಗಳಾಗೈತಿ ಅಂತ ಇಲ್ಲಿ ಕಂಡು ಬರತಕ್ಕಂಥದ್ದು. ಇದೇನು ಮೂರನೇ ಪ್ರಮುಖ ಅಂಶ, ಯಾವ್ದ್ರಿ, ಜಲ ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಇನ್ನು ಅದರ ನಂತರ ಬರತಕ್ಕಂಥದ್ದೇನು, ಉಷ್ಣವಾಹಕ ವಿದ್ಯುತ್ ಶಕ್ತಿ ಅಂತ ಕರೀತಾರೆ. ಅಂದ್ರೆ ಉಷ್ಣವಾಹಕ ಇಂಧನ ಭಾರತದಲ್ಲಿ ಕೂಡ ವಿದ್ಯುತ್ ಶಕ್ತಿ ಅತಿ ದೊಡ್ಡ ಮೂಲವಾಗೈತಿ ಅಂತ ಹೇಳ್ತಾರೆ. ಇದನ್ನ ಕಲ್ಲಿದ್ದಲನ್ನು ಅನಿಲ ಯಂತ್ರಗಳಲ್ಲಿ ಬಳಸಿದಾಗ ಹೊರಬರುವ ಹವೆಯಿಂದ ಈ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲಾಗ್ತದ. ಅಂದ್ರ ಕಲ್ಲಿದ್ದಲು ಉಷ್ಣವಾಹಕ ವಿದ್ಯುತ್ ಶಕ್ತಿ ಮೂಲವಾಗಿರ್ತದ ಅಂತ ಹೇಳ್ತಾರೆ. ಅಂದ್ರೆ ಕಲ್ಲಿದ್ದಲನ್ನು ಬಳಸ್ತಕ್ಕಂಥದ್ರಾಗ ಹೊರ ಬರತಕ್ಕಂಥ ಹವೆಯಿಂದ ಇದನ್ನು ಉತ್ಪಾದನೆ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಉಷ್ಣವಾಹಕ ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಆಮೇಲೆ ಭಾರತದಲ್ಲಿ ಉಷ್ಣವಾಹಕ ವಿದ್ಯುತ್ ಶಕ್ತಿ ಉತ್ಪಾದನೆ ಸುಮಾರು ದಶಲಕ್ಷ ಮೆಗಾವ್ಯಾಟ್ಗಳಾಗಿದ್ದವು ಅಂತ ಹೇಳ್ತಾರೆ. ಇದು ಒಟ್ಟು ವಿದ್ಯುತ್ ಉತ್ಪಾದನೆ ಶೇಕಡ 56ರಷ್ಟು ಆಗೈತಿ. ವಾಣಿಜ್ಯ ಇಂಧನದ ಪ್ರಮುಖ ಮೂಲವಾಗಿ ಕೂಡ ಕಂಡು ಬರ್ತದೆ. ಕಲ್ಲಿದ್ದಲು ಮುಂದುವರೆದು ರೀತಿಯಲ್ಲಿ ದೇಶದ ವಾಣಿಜ್ಯ ನೀತಿ ರೂಪಿತವಾಗಿದೆ. ಇಲ್ಲಿ ನವೇಲಿಯಾ, ದುರ್ಗಾಪುರ್, ಅದೇ ರೀತಿ ಬೊಕಾರೋ, ಸಾತ್ಪುರ್ ಮತ್ತು ಗುಜರಾತ್ ದುವರ್ನ ಉಷ್ಣವಾಹಕ ಶಕ್ತಿಯನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರಗಳಾಗ್ಯಾವ ಅಂತ ಹೇಳ್ತಾರೆ. ಇದಕ್ಕೆ ಅಗತ್ಯವಾಗಿರುವ ಕಚ್ಚಾ ವಸ್ತುವನ್ನ ಕಲ್ಲಿದ್ದಿನ ನಿಕ್ಷೇಪಗಳು ಹೇರಳವಾಗಿರುವುದರಿಂದ ಈ ಮೂಲದಿಂದ ಶಕ್ತಿ ಉತ್ಪಾದನೆ ಇನ್ನೂ ವಿವರಿಸಲು ಅವಕಾಶ ಕೂಡ ಕಲ್ಪಿಸ್ತದ ಅಂತ ಹೇಳ್ತಾರೆ. ಮತ್ತು ಭಾರತದ ಖನಿಜ ನಿಕ್ಷೇಪಣ ಮುಖ್ಯವಾಗಿ ಪಶ್ಚಿಮ ಬಂಗಾಳದ ಪಶ್ಚಿಮ ಪ್ರದೇಶ, ದಕ್ಷಿಣ ಬಿಹಾರ್, ಒರಿಸ್ಸಾ, ಮಧ್ಯಪ್ರದೇಶ, ಈಶಾನ್ಯ ಮತ್ತು ಕೇಂದ್ರ ಭಾಗದ ಮಹಾರಾಷ್ಟ್ರದ ಪೂರ್ವ ತುದಿ ಮತ್ತು ಆಂಧ್ರಪ್ರದೇಶ ಉತ್ತರ ಭಾಗದ ತುತ್ತ ತುದಿಯಲ್ಲಿ ಕೇಂದ್ರೀಕೃತವಾಗ್ಯಾವ ಅಂತ ಹೇಳ್ಬೋದು. ಇನ್ನು ಭಾರತದಲ್ಲಿ ಸುಮಾರು ಎಷ್ಟದ 1,23 ದಶಲಕ್ಷ ಟನ್ಗಳಷ್ಟು ಕಲ್ಲಿದ್ದಿನ ನಿಕ್ಷೇಪಗಳಿದಾವಂತ ಅಂದಾಜು ಮಾಡಲಾಗೈತಿ ಅಂತ ಹೇಳ್ತಾರೆ. ಇದು ಬರತಕ್ಕಂಥದ್ದು 4ನೇ ಪ್ರಮುಖ ಅಂಶ. ಇದರಲ್ಲಿ ಕೊನೆಯದಾಗಿ ಬರತಕ್ಕಂಥದ್ದೇ ಅಣು ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಅಂದ್ರೆ ಪರಮಾಣುಗಳನ್ನು ಬೆಳೆಸುವುದರ ಮೂಲಕ ಈ ಇಂಧನವನ್ನ ಉತ್ಪಾದಿಸಲಾಗ್ತದೆ. ಇದಕ್ಕೆ ಬೇಕಾಗಿರುವ ಪ್ರಮುಖ ಪರಮಾಣುಗಳಂದ್ರೆ ಯಾವ್ರಿ, ಯುರೇನಿಯಂ ಮತ್ತು ಥೋರಿಯಂ. ಈ ಕಲ್ಲಿದ್ದರೆ ನಿಂದ ಪಡೆಯುವ ಶಕ್ತಿಗಳಾಗಿರ್ತಾವ. ಇಲ್ಲಿ ಕಲ್ಲಿದ್ದಿನಿಂದ ಪಡೆಯುವ ಶಕ್ತಿಗಿಂತಲೂ ಎಷ್ಟು ಪಾಲು ಹೆಚ್ಚು ಶಕ್ತಿಯನ್ನು ಈ ಪರಮಾಣುಗಳಿಂದ ಪಡೆಯಬಹುದಾಗಿರ್ತದೆ. ಉದಾಹರಣೆ, ಇಲ್ಲಿ 11,000 ಟನ್ ಅನ್ನು ಕಲ್ಲಿದ್ದಿಲಿನಿಂದ ಉತ್ಪಾದನೆ ಆಗುವಷ್ಟು ವಿದ್ಯುತ್ ಶಕ್ತಿಯನ್ನು 1 ಟನ್ ಯುರೇನಿಯಂನಿಂದ ಉತ್ಪಾದಿಸಲು ಸಾಧ್ಯವಾಗ್ತದೆ ಅಂತಂದ್ರೆ 11 ಟನ್ನಿಗೆ ಅದು ಸಮವಾಗಿರ್ತಕ್ಕಂಥದ್ದು 1 ಟನ್ ಯಾವ್ದ್ರಿ, ಯುರೇನಿಯಂ. ಇದರಿಂದ ಉತ್ಪಾದಿಸಲಾಗ್ತದೆ. ಇದು ಬಿಹಾರ್, ಆಂಧ್ರ ಪ್ರದೇಶ್, ರಾಜಸ್ಥಾನ್, ಕರ್ನಾಟಕ, ಕೇರಳ ರಾಜ್ಯಗಳಲ್ಲಿ ಯುರೇನಿಯಂ ಹೆಚ್ಚಾಗಿ ದೊರೆತದ ಅಂತ ಹೇಳ್ತಾರೆ. ಒಂದಿಷ್ಟು ರಾಜ್ಯಗಳು ಕೊಟ್ಟಾರೆ, ಬಿಹಾರದ, ಆಂಧ್ರ ಪ್ರದೇಶದ, ರಾಜಸ್ಥಾನ, ಕರ್ನಾಟಕ, ಆಮೇಲೆ ಕೇರಳ, ಇಲ್ಲಿ ಹೆಚ್ಚಾಗಿ ದೊರೆತಕ್ಕಂಥದ್ದು. ಇನ್ನು ಮುಂಬೈ ಹತ್ತಿರದ ತಾರಾಪುರದಲ್ಲಿ 1969ರಲ್ಲಿ 420 ಮೆಗಾ ವೈಟ್ ಪ್ರತಿಷ್ಠಾಪಿಸಿದ ಸಾಮರ್ಥ್ಯ ಅಣು ವಿದ್ಯುತ್ ಶಕ್ತಿ ಸ್ಥಾವರಕ್ಕೆ ಐತಿ ಅಂತ ಹೇಳ್ತಾರೆ. ಇನ್ನು ಭಾರತದ ಶಕ್ತಿ ಉತ್ಪಾದನೆ ಪ್ರಾರಂಭಗೊಂಡಿತ್ತು ನಂತರ ಉತ್ತರ ಪ್ರದೇಶ್, ನರೋವರ, ರಾಜಸ್ಥಾನದ ರಾಣಾ ಪ್ರತಾಪ್ ಸಾಗರ, ಗುಜರಾತಿನ ಸೂರತ್ ಮತ್ತು ತಮಿಳುನಾಡಿನ ಕಾಲ್ಪಕಂನಲ್ಲಿ ಇದರ ಸ್ಥಾವರಗಳನ್ನು ಸ್ಥಾಪಿಸಲಾಗಿದೆ. ಇನ್ನು ಭಾರತದಲ್ಲಿ ಸುಮಾರು 52,000 ಟನ್ಗಳಷ್ಟು ಯುರೇನಿಯಂ ಮತ್ತು ಸುಮಾರು 3,20,000 ಟನ್ಗಳಷ್ಟು ಥೋರಿಯಂ ನಿಕ್ಷೇಪಗಳಿದಾವ ಅಂತ ಹೇಳ್ತಾರೆ. ಆರ್ಥಿಕ ಅಭಿವೃದ್ಧಿಗಾಗಿ ಮೂಲದ ಇಂಧನವನ್ನು ಬಳಸಿಕೊಳ್ಳಲು ನಿರಂತರ ಸಂಶೋಧನೆ ಮತ್ತು
ಅಭಿವೃದ್ಧಿಯ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಬರತಕ್ಕಂಥದ್ದು ಏನಿದು ಇಲ್ಲಿ ಬರತಕ್ಕಂಥ ಇಂಧನದ ವಾಣಿಜ್ಯ ಮೂಲಗಳು ಅಂದ್ರೆ ಕಮರ್ಷಿಯಲ್ ಸೋರ್ಸಸ್ ಅಂತ ಕರಿತೀವಿ. ಪರ್ಯಾಯ ಮೂಲಗಳು ಈಗಾಗಲೇ ಹೇಳಿದೆ. ಇಂಧನದ ಪರ್ಯಾಯ ಮೂಲಗಳನ್ನು ಹಿಂದಿನ ಅವಧಿಯೊಳಗೆ ವಿವರಿಸಿನಿ. ಇದೇನು ಇಂಧನದ ವಾಣಿಜ್ಯ ಮೂಲಗಳು. ವಾಣಿಜ್ಯ ಮೂಲಗಳಲ್ಲಿ ಬರತಕ್ಕಂಥದ್ದು ಈಗಾಗಲೇ ಹೇಳಿದೆ. ಕಲ್ಲಿದ್ದಲು, ಪೆಟ್ರೋಲಿಯಂ, ಜಲವಿದ್ಯುತ್, ಉಷ್ಣವಾಹಕ ಮತ್ತು ಅಣುಶಕ್ತಿ ಬಗ್ಗೆ ಈ ಕ್ಲಾಸ್ನಲ್ಲಿ ವಿವರಿಸಿನಿ. ಇದು ಬಹಳ ಉಪಯುಕ್ತವಾಗಿರತಕ್ಕಂಥ ಮಾಹಿತಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.